ಪನ್ನೀರ್ ಗ್ರೇವಿ ಮಾಡ್ತಿದ್ದೀವಿ. ಮಾಡಿ ಮಾಡ್ಕೊಳ್ಳಿ. ಚಪಾತಿ ಕಲ್ಸ್ಕೊತಿದ್ದೀನಿ. ಹಲೋ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ರುಚಿಯಾದ ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನನ್ನ ಜೊತೆ ಇದ್ದಾಳೆ ನನ್ನ ಮಗಳು. ಇವತ್ತು ಪನ್ನೀರ್ ಗ್ರೇವಿ ಮಾಡ್ತಿದ್ದೀವಿ. ನಂತರ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ನಾವು ಏನು ನಂತರ ನಾನಿಲ್ಲಿ ಮಸಾಲೆಗೋಸ್ಕರ 2 ಈರುಳ್ಳಿ ಸಿಪ್ಪೆ ಸುಲಿದು ಸಣ್ಣ ಸಣ್ಣಕ್ಕೆ ಹೆಚ್ಕೋತಾ ಇದ್ದೀನಿ. ನಂತರ ಮಸಾಲೆಗೆ ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಹಾಗೆ 1 ಬೆಳ್ಳುಳ್ಳಿ. ನಾನಿಲ್ಲಿ ನನಗೆ ಖಾರಕ್ಕೆ ತಕ್ಕಷ್ಟು 4 ಮೆಣಸಿನ್ಕಾಯಿ, ಹಾಗೆ ನಾನು ಏನು ಹೆಚ್ಕೊಂಡಿದ್ದೆ 2 ಈರುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಹಾಕಿ ಮಸಾಲೆನ ಪ್ರಿಪೇರ್ ಮಾಡ್ಕೊತೀನಿ. ಮಸಾಲೆ ರೆಡಿ ಆಗಿದೆ. ನಂತರ ಫ್ರೈ ಆಗಿರ್ತಕ್ಕಂಥ ಪನ್ನೀರನ್ನು ನಾವು ಬೇರೆ ಪ್ಲೇಟಿಗೆ ಸರ್ವ್ ಮಾಡ್ಕೊಬೇಕು. ಆಮೇಲೆ ಅದೇ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ 1 ಪೀಸ್ ಚಕ್ಕೆ, ಲವಂಗ, ಹಾಗೆ 1 ಏಲಕ್ಕಿ ಮತ್ತು ಸ್ವಲ್ಪ ಸೋಂಪು ಕಾಳು, ಹಾಗೆ 1 ಎಲೆ ಪಲಾವ್ ಪೀಸ್ನ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕಾಗತ್ತೆ. ಅದೆಲ್ಲ ಫ್ರೈ ಆದ ನಂತರ ರುಬ್ಬಿರೋ ಮಿಶ್ರಣ ಏನಿರುತ್ತೆ ಅದನ್ನು ಹಾಕಿ ಹಸಿ ವಾಸನೆ
ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನಿಲ್ಲಿ 2 ಟೊಮೊಟೊನ ರುಬ್ಕೊಂಡು ಅದನ್ನೂ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಹಸಿ ವಾಸನೆ ಹೋಗೋವರೆಗೂ ಮತ್ತೆ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ 1 ಚಿಟಿಕೆ ಅರಿಶಿನ, ಸ್ವಲ್ಪ ಗರಂ ಮಸಾಲೆ ಹಾಗೂ ಸ್ವಲ್ಪ ಧನಿಯಾ ಪೌಡರ್ನ ಇಲ್ಲಿ ಸೇರಿಸ್ಕೋಬೇಕಾಗತ್ತೆ. ನಂತರ ಗ್ರೇವಿ ಏನು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ನೀವು ನೀರನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಅದೆಲ್ಲ ಆದಮೇಲೆ ಚೆನ್ನಾಗಿ ಕುದ್ದಿದ ನಂತರ ನಾವೇನು ಪನ್ನೀರನ್ನ ಫ್ರೈ ಮಾಡ್ಕೊಂಡಿರ್ತೀವಿ ಆ ಪನ್ನೀರನ್ನ ಹಾಕಬೇಕು. ಹಾಗೆ 1 ಪೀಸ್ ಬೆಣ್ಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ಬೆಣ್ಣೆ ಆ್ಯಡ್ ಮಾಡ್ತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಕಸ್ತೂರಿ ಮೇಥಿ ಪೌಡರ್ನ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಒಂದು 5 ನಿಮಿಷ ಬಿಟ್ಬಿಡಬೇಕು. ಆಮೇಲೆ ರೆಡಿ ಆಗುತ್ತೆ ಪನ್ನೀರ್ ಗ್ರೇವಿ. ಇದನ್ನು ನಾವು ಚಪಾತಿಗೆ ಸರ್ವ್ ಮಾಡ್ಕೊಂಡು ತಿಂದರೆ ಆಹಾ ಎಂಥ ರುಚಿ ಅನಿಸುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಇಟ್ಟು ಕಲಿಸ್ಕೊಳ್ಳೋಣ. ರುಚಿಯಂತೂ ತುಂಬ ಟೇಸ್ಟಿಯಾಗಿ ಇರುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೋಗಿ. ಥ್ಯಾಂಕ್ ಯು.